ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತನು ಫ್ಯಾಮಿಲಿ ಆ್ಯಂಡ್ ಕುಕಿಂಗ್ ಬ್ಲಾಗ್. ಇವತ್ತು ಏನು ಬ್ಲಾಗ್ ಮಾಡ್ತಿದ್ದೀನಿ ಅಂದರೆ, ಹೆಂಗಿದ್ರು ವರಮಹಾಲಕ್ಷ್ಮಿ ಹಬ್ಬ ಅಲ್ವಾ, ಶುಕ್ರವಾರ. ಅದಕ್ಕೋಸ್ಕರ ನಾನು ವರಮಹಾಲಕ್ಷ್ಮಿಗೆ ಅಲಂಕಾರ ಮಾಡೋಕ್ಕೆ ಏನೇನು ವಸ್ತುಗಳು ಯೂಸ್ ಮಾಡ್ತೀನಿ, ಮತ್ತು ಡೆಕೋರೇಷನ್ ಮಾಡೋಕ್ಕೆ ಏನೇನು ವಸ್ತುಗಳೆಲ್ಲ ಯೂಸ್ ಮಾಡ್ತೀನಿ, ಏನೇನು ಐಟಮ್ಸ್ ಎಲ್ಲ ಯೂಸ್ ಮಾಡ್ತೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ನಿಮಗೂ ಯೂಸ್ ಆಗಲಿ ಅಂತ. ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಯಾವ್ದು ಇಷ್ಟ ಆಯಿತು ಅಂತ. ಯಾರಿಗೆ ತಾನೇ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಇಷ್ಟ ಅಲ್ವಾ. ಕೆಲವೊಬ್ಬರು ಒಂದು ತಿಂಗಳಿಂದನೂ ಹಬ್ಬಕ್ಕೆಲ್ಲ ತಯಾರಿ ಮಾಡಿ ನಡೆಸ್ಕೊತಾ ಇರ್ತಾರೆ. ನಾನು ಸ್ವಲ್ಪ ಯಾರಿಗೆ ತಾನೇ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಇಷ್ಟ ಇಲ್ಲ ಅಲ್ಲ, ಪ್ರತಿಯೊಬ್ಬರಿಗೂ ಇಷ್ಟ. ಅವ್ರ ಮನೆಗಿಂತ ನಮ್ಮ ಮನೆ ಲಕ್ಷ್ಮಿ ತುಂಬ ಚೆನ್ನಾಗಿರಬೇಕು ಅಂತ ಎಲ್ಲರೂ ಒಂದು ತಿಂಗಳಿಂದನೇ ಸ್ಟಾರ್ಟ್ ಮಾಡ್ಕೊತಾರೆ ರೆಡಿ ಮಾಡ್ಕೊಳ್ಳೋಕ್ಕೆ. ನಾನು ನಮ್ಮನೆ ಲಕ್ಷ್ಮಿನ ಫಸ್ಟ್ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಮಕ್ಕಳ ಇದು ನಮ್ಮನೆ ಲಕ್ಷ್ಮಿ. ಇದು ಬಂದು ಬೆಳ್ಳಿದು. ಇದೆಲ್ಲ ಮೊದಲೇ ಅಣಿಸಿರೋದು, ರೆಡಿಮೇಡೇ ಇತ್ತು ಇದೆಲ್ಲನೂ. ಲಕ್ಷ್ಮಿ ತಗೋಬೇಕಾದ್ರೆ ಇದೆಲ್ಲ ನಮಗೆ ಮಾಡಿಕೊಟ್ಟಿದ್ದವರು. ಇದು ಲಕ್ಷ್ಮಿ ಮುಖವಾಡ, ಇದು ಬೆಂದ ಬ್ಯಾಕ್ ಸೈಡ್. ಇದು ಬೆಳ್ಳಿದು. 10 ವರ್ಷ ಆಯಿತು ಮಾಡಿಸಿ. ನಾವು ಹಬ್ಬ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ 10 ವರ್ಷ ಆಯಿತು. ಆವಾಗಲಿಂದನೂ ಇದನ್ನೇ ಯೂಸ್ ಮಾಡ್ತಿರೋದು. ಇದು ಬೆಳ್ಳಿದು, ಈ ಥರ ಇದೆ. ಜಡೆ, ದೇವರಿಗೆ ಜಡೆ. ಇದು ದೇವರದು ಕಿರೀಟ, ಈ ಥರ ಬರುತ್ತೆ. ಈ ಥರ ಫಿಕ್ಸ್ ಮಾಡೋದು. ಜೊತೆಗೆ ಲಕ್ಷ್ಮಿಗೆ ಹಾಕೋಕ್ಕೆ ಅಂತ ಒಂದು ಛತ್ರಿ ಕೂಡ ಇದೆ ಇದರಲ್ಲಿ. ಇದು ಛತ್ರಿ ಈ ಥರ. ಇದು ಬಂದು ಛತ್ರಿ. ಇದೆಲ್ಲ ಫುಲ್ ಮ್ಯಾಚಿಂಗ್ ಇದೆ. ರೆಡ್, ಫುಲ್ ರೆಡ್ ಎಲ್ಲ. ಮತ್ತು ಇದು ಕಿರೀಟ ಈ ಥರ. ಮತ್ತು ಇದು ಸರ. ಇದು ಕೂಡ ರೆಡ್ ಮತ್ತು ವೈಟ್ ಕಾಂಬಿನೇಷನಲ್ಲಿ ಇರೋದು. ಎಲ್ಲ ರೆಡ್ ಮತ್ತು ವೈಟ್ ಕಾಂಬಿನೇಷನಲ್ಲಿದೆ. ಇದು ಸೊಂಟದ ಡಾಬು. ಎಲ್ಲ ಕೂಡ ವೈಟು ರೆಡ್ಡು ಅದರಲ್ಲೇನೆಲ್ಲ ತಗೊಂಡಿರೋದು. ಮತ್ತು ಇದೆಲ್ಲ ಕಾಜಿನ ಸರಗಳು ಎಲ್ಲನೂ. ಇದು ಚಿಕ್ಕದು. ಇದು ಬಂದು ಇವಾಗ ಹೊಸ್ದಾಗಿ ತಗೊಂಡಿದ್ದು. ಇದು ಸಿಗಂದೂರಿಗೆ ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋದಾಗ ಇದನ್ನು ಇವಾಗ ತಗೊಂಡು ಬಂದಿದ್ದು. ಇದು ಲಾಂಗ್ ಅದು ಮತ್ತು ಶಾರ್ಟ್. ಇದು ಬಂದು ಇನ್ನೊಂದು ಸರನೆ. ಇದು ಸರನೆ. ಇದೆಲ್ಲ ತುಂಬ ಮನೇಲಿತ್ತು, ಯಾವುದು ಅಷ್ಟೊಂದು ಆಗ್ತಾ ಇರಲಿಲ್ಲ. ಈ ಸಲ ಎಲ್ಲನೂ ಯಾವುದೆಲ್ಲ ಹಾಕಬೇಕು. ಇದು ರೆಡ್, ಗ್ರೀನ್ ಮತ್ತು ವೈಟಲ್ಲಿ. ಮತ್ತು ಇದೊಂದು ಸರ. ಇದು ಲಕ್ಷ್ಮಿಗೆ ಹಾಕಿದ್ದೆಲ್ಲ ನಾವು ಯೂಸ್ ಮಾಡಲ್ಲ. ವರ್ಷ ಹಾಕ್ಬಿಟ್ಟು ಎತ್ತಿಟ್ಬಿಡ್ತೀನಿ. ನಾನೆಲ್ಲಿ ಯೂಸ್ ಮಾಡೋಕ್ಕೆ ಹೋಗಲ್ಲ, ಅಮ್ಮನೂ ಅಷ್ಟೇ ಯೂಸ್ ಮಾಡಲ್ಲ. ದೇವ್ರಿಗೆ ಅಂತಲೇ ಎತ್ತಿಟ್ಬಿಡ್ತೀನಿ. ಇದು ಈ ಥರ ಲೇಯರ್ ಆಗಿ ಎಲ್ಲ ಗಂಟಾಗಿದೆ. ಇವತ್ತೇ ಎತ್ತಿರೋದು, ಇಷ್ಟು ದಿವಸ ಎತ್ತಿಟ್ಟಿದ್ದೆ. ಮತ್ತು ಈ ಸರನ ಹೊಸ್ದಾಗಿ ತಗೊಂಬಂದಿದ್ದೀನಿ. ಇವಾಗ ನಾವು ರಾಮನಾಥಪುರ ಜಾತ್ರೆಗೆ ಹೋಗಿದ್ದಾಗ ದೇವ್ರಿಗೆ ಅಂತಲೇ ಸರನ ತಗೊಂಡು ಬಂದೆ. ಯೂಸ್ ಮಾಡಿಲ್ಲ, ಹಂಗೆ ಎತ್ತಿಟ್ಟಿದ್ದೆ. ದೇವ್ರಿಗೆ ಅಂತ ತಂದಿರೋದಲ್ವಾ. ದೂರದಿಂದ ತೋರಿಸ್ತೀನಿ ಯಾವ ಥರ ಕಾಣ್ತಾ ಇದೆ. ಇದೊಂದು
ಮತ್ತೆ ಇದೊಂದು ತಗೊಂಡು ಬಂದೆ. ಇವಾಗ ಹೊಸ್ದಾಗಿ ನೆನ್ನೆ ಹಾಸನ್ಗೆ ಅಂತ ಹೋಗಿದ್ದಾಗ ಇದನ್ನು ತಗೊಂಡು ಬಂದಿರೋದು. ಯಾವುದು ಚೆನ್ನಾಗಿ ಕಾಣಿಸುತ್ತೆ ಅದನ್ನು ಹಾಕೋಣ ಅಂತ 2-3 ಇದೆ. ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಅದನ್ನು ಹಾಕೋದು. ಮತ್ತು ಈ ಸಲ ವರಮಹಾಲಕ್ಷ್ಮಿಗೆ ಅಂತ ಒಂದಷ್ಟು ಹೊಸ ಐಟಮ್ಸ್ ತರಿಸಿದ್ದೀನಿ. ಯಾವ ಥರ ಇದ್ದಾವೆ ಅಂತ ತೋರಿಸ್ತೀನಿ ನಿಮಗೆ. ದೇವ್ರ ಮುಂದೆ ಇಡೋಣ ಅಂತ ಈ ಥರದ್ದು ಮೀಶೋದಲ್ಲಿ ತರಿಸ್ದೆ ನಾನು. ಒಂಥರ ದೀಪ ಇಟ್ಬಿಟ್ಟು ಒಂಥರ ಡೆಕೋರೇಷನ್ ಮಾಡೋಕ್ಕೆ ಅಂತ ಇದು. ಮತ್ತು ಇದನ್ನು ಇಲ್ಲಿ ಇದು ಈ ಥರ ಬರುತ್ತೆ. 3 ಸೆಟ್ ಬರುತ್ತೆ. ಗೈಸ್ ಇದು ವಿಡಿಯೋದಲ್ಲಿ ಇಷ್ಟು ಎತ್ತರ ಕಾಣಿಸುತ್ತೆ, ಆದರೆ ಇದೆ ಇಷ್ಟೊಂದು ಎತ್ತರ ಬರಲ್ಲ. ಇದು ದೇವರಷ್ಟು ಹೈಟು ನಮ್ಗೆ ಆಗಲ್ಲ. ನಾವೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಸ್ವಲ್ಪ ಹೈಟಾಗಿ ಮಾಡ್ಕೊಬೇಕಷ್ಟೇ. ಇದು ಫೋಟೋದಲ್ಲಿ ಒಂದು ಉದ್ದ ಇರೋ ಥರ ಕಾಣಿಸುತ್ತೆ, ಇದು ಅಷ್ಟೊಂದು ಉದ್ದ ಇಲ್ಲ. ನಾನು ಫೋಟೋ ನೋಡೋಣ ಇದನ್ನು ಮೀಶೋದಲ್ಲಿ ಆರ್ಡ್ರ್ ಮಾಡಿದೆ. ಬಟ್ ನನಗೆ ಇದು 630 ರೂಪೀಸ್ ಆಯಿತು 3 ಪೇರು. 630 ರೂಪೀಸ್ಗೆ ಇದು ಅಷ್ಟೊಂದೇನು ಬರ್ತಲ್ಲ ಅನಿಸುತ್ತೆ. ಬಟ್ ಇದ್ರ ನೋಡಿದಾಗ ಇದೆಲ್ಲ ಸ್ವಲ್ಪ ಬೇರೆ ಥರ ಇತ್ತು. ಈ ಥರ ಎಲ್ಲ ಒಂಥರ ತಾವರೆ ಹೂ ಥರ ಇತ್ತು. ಇವಾಗ ನೋಡಿದ್ರೆ ಈ ಥರ ಬಂದಿದೆ. ನೋಡಿ ತಗೊಬೇಕು. ಸುಮ್ಮನೆ 630 ರೂಪೀಸ್ ಕೊಟ್ಟು ಸ್ವಲ್ಪ ಜಾಸ್ತಿ ಆಯಿತು ಅನಿಸುತ್ತೆ ಅಮೌಂಟ್ ಇದು. ಜೊತೆಗೆ ಇದು ಕೂಡ ಹೊಸದೇನೆ ತಗೊಬಂದಿರೋದು. ಕಾಯಿ ಜುಟ್ಟಿದೆಯಲ್ವ ಅಲ್ಲಿಗೆ ಇದನ್ನು ಈ ಥರ ಜುಟ್ಟಿ ಸಿಕ್ಬಿಟ್ಟು ಇಲ್ಲೆಲ್ಲನೂ ಹೂವೆಲ್ಲ ಹಾಕೊಬೋದು ಅಂತ ಇದನ್ನು ಹೊಸದಾಗೊಂದು ತಗೊಂಡು ಬಂದಿದ್ದು. ಇದು ಮತ್ತು ಅದು ಜೊತೆಗೆ ದೇವ್ರ ಮುಂದೆ ಹಣ್ಣು ಎಲ್ಲ ಇರ್ತೀವಲ್ವ ಅದಕ್ಕೋಸ್ಕರ ಈ ಥರದ್ದು ಪ್ಲೇಟ್ ತಗೊಂಡ್ಬಂದಿದ್ದೀವಿ. ಇದು ಪ್ಲಾಸ್ಟಿಕ್ಕು. ಒಟ್ಟು 5 ಪ್ಲೇಟ್ ತಗೊಬಂದಿದ್ದೀವಿ. ಈ ಥರ ಇದೆ. ನಾನು ಹೋದ ವರ್ಷ ಇದನ್ನು ರೆಡಿ ಮಾಡಿದ್ದೆ. ಚೊಂಬಿಂದ ದುಡ್ಡು ಬೀಳ್ತಾ ಇರೋ ಥರ ದೇವ್ರ ಹತ್ರ ಇಟ್ಟರೆ ಚೆನ್ನಾಗಿರುತ್ತೆ ಅಂತ. ಇದು ನಾನೇ ರೆಡಿ ಮಾಡಿದ್ದೆ ಹೋದ ವರ್ಷ, ಹಂಗೆ ಇಟ್ಟಿದ್ದೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಇದನ್ನು ಈ ಥರ ದುಡ್ಡು ಸುರಿತಾ ಇರೋ ಥರ ದೇವ್ರ ಹತ್ರ ಇಟ್ಟರೆ ಚೆನ್ನಾಗಿರುತ್ತೆ ಅಂತ ಮಾಡಿದ್ದೆ. ಜೊತೆಗೆ ಈ ಥರ ಲೈಟ್ಸ್ಗಳು ಮಿನಿ ಲೈಟ್ಸ್ ಎಲ್ಲ ಇದೆ. ಇದೆಲ್ಲ ದೇವರಿಂದ ಬಿಡೋಕ್ಕೆ, ಇದು ಬಾಳೆಕಂದು ಇಡ್ತೀವಲ್ಲ ಅದಕ್ಕೆಲ್ಲ ಇದನ್ನು ಬಿಟ್ಟರೆ ಚೆನ್ನಾಗಿರುತ್ತೆ. ಇದನ್ನು ನಾನು ಹೋದ ಸಲ ಫ್ಲಿಪ್ಕಾರ್ಟಲ್ಲಿ ಮೀಶೋದೆಲ್ಲ ಹೋದ ವರ್ಷ ತರಿಸಿದ್ದೆ. ಇನ್ನೂ ಚೆನ್ನಾಗಿದೆ. ಒಂದು ಸಲ ಯೂಸ್ ಮಾಡಿ ಎತ್ತಿಟ್ಟಿದ್ದಲ್ವ, ಏನೂ ಹಾಳಾಗಿಲ್ಲ ಜಾಸ್ತಿ. ಏನು ಹತ್ತುತ್ತಾ ಇಲ್ಲ, ಏನಾಗಿದೆ ನೋಡಬೇಕು. ಒಂದು ಚೆನ್ನಾಗಿದೆ, ಇನ್ನೊಂದು ಹತ್ತುತ್ತಾ ಇಲ್ಲ. ಈ 6 ಪೇರ್ ಏನೋ ಬಂದಿತ್ತು, ನೋಡಬೇಕು ಎಲ್ಲೆಲ್ಲಿ ಹೋಗಿದೆ ಅಂತ ನೋಡ್ಬಿಟ್ಟು. ಇದು ಅಷ್ಟೇ ದೊಡ್ಡ ಲೈಟು. ಇದು ಸ್ವಿಚ್ ಹಾಕಬೇಕು ಅನಿಸುತ್ತೆ. ಇದನ್ನ ಸ್ವಿಚ್ ಹಾಕಿದ್ರೆ ಪ್ಲಗ್ ಹಾಕಿದರೆ ಇದು ಬರುತ್ತೆ. ಇದು ನಮ್ಮನೆ ಲಕ್ಷ್ಮಿದು ಗೊಂಬೆ. ಒಂದು 5-6 ವರ್ಷದಿಂದ ಇದನ್ನೇ ಇಡ್ತಾ ಇದ್ದಿದ್ದು. ಮೊದಲೆಲ್ಲ ಸೀರೆ ಉಡಿಸ್ತಿದ್ದೆ, ಆಮೇಲೆ ಇದು ಬಂದಾದ್ಮೇಲೆ ಇದನ್ನೇ ಇಡ್ತಿದ್ವಿ. ಈ ವರ್ಷ ನಾವು ಚೇಂಜ್ ಮಾಡೋಣ ಅಂತ ನಾವೇ ಮನೇಲೇ ಸೀರೆ ಉಡಿಸ್ಬಿಟ್ಟು ರೆಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಯಾವ ಥರ ಆಗುತ್ತೆ ಅಂತ ಗೊತ್ತಿಲ್ಲ. ಈ ಸಲ ಇದು ಈ ಥರ ಇದೆ ನೋಡಿ. ಈ ಸಲ ಮಾತ್ರ ಸೀರೆ ಉಡ್ಸೋಣ ಅಂತ ಅಂದ್ಕೊಂಡಿದ್ದೀವಿ. 5 ವರ್ಷದಿಂದ ಇದೇ ಗೊಂಬೆ ಇಡ್ತಾ ಇದ್ದಿದ್ದು. ಇನ್ನು ಬಂದು ಹೂವುಗಳು. ಇದೆಲ್ಲ ಹೂಗಳು ಡಿಫ್ರೆಂಟ್ ಕಲರ್ಸ್ ಎಲ್ಲ ಇದೆ. ಇದನ್ನು ಹಿಂದೆ ಡೆಕೋರೇಟ್ ಮಾಡೋಕ್ಕೆ ಅಂತ ಇದೆ. ಇದೊಂದು 5-6 ಪೇರ್ ಇದೆ ಅನಿಸುತ್ತೆ. ಇದು ಹೂಗಳು ಬೇಕಾಗುತ್ತೆ, ಹಿಂದೆ ದೇವ್ರ ಹಿಂದೆ ಎಲ್ಲ ಬಿಡಕ್ಕೆ ಬೇಕಾಗುತ್ತೆ. ಜೊತೆಗೆ ಇದೆಲ್ಲ ಇದೆ. ಸೊ ಈ ಥರ ಇದೆಲ್ಲ ನಾನು ಒಂದು 2-3 ವರ್ಷ ಆಯಿತು ಅನಿಸುತ್ತೆ. ಇದೆಲ್ಲ ನಾನು ಫ್ಲಿಪ್ಕಾರ್ಟಲ್ಲೇ ತರಿಸಿದ್ದು.
ಚೆನ್ನಾಗಿದೆ. ನೀಟಾಗಿ ಎತ್ತಿಟ್ರೆ ಚೆನ್ನಾಗಿರುತ್ತೆ, ಎಲ್ಲಿ ಬೇಕಲ್ಲ ಹಾಕಿದ್ರೆ ಹಾಳಾಗ್ತವೆ. ಇದೊಂದು ಪರ್ಪಲ್ ಕಲರು ಮತ್ತು ಗ್ರೀನು. ಇದೆಲ್ಲನೂ ಫ್ಲಿಪ್ಕಾರ್ಟಲ್ಲೇ ತರಿಸಿದ್ದು. ಇದೊಂಥರ ಎಲೆಗಳದು ಎಲ್ಲ ಮುದ್ರಕೊಂಡೈತೆ. ಈ ಥರ ನೀಟಾಗಿ ಎತ್ತಿಟ್ಟಿದ್ದೆ, ಎಲ್ಲ ಹಂಗೆ ಇದೆ, ಗಲೀಜೇನೂ ಆಗಿಲ್ಲ. ಮತ್ತು ಬಾಳೆಕಂಬ ಸಿಕ್ಸ್ತೀವಲ್ವ ಆ ಕಡೆ ಈ ಕಡೆ ಅಂತ, ಅದಕ್ಕೆ ಈ ಥರ ನಮ್ಮಮ್ಮ ರೆಡಿ ಮಾಡಿದ್ರು. ಇದಕ್ಕೊಂದು ಬಕೆಟ್ ಇಟ್ಟು ಅದಕ್ಕೆ ಇದನ್ನು ಚುಚ್ಚಿದ್ರು, ಬಾಳೆಕಂಬ ಸಿಕ್ಸೋದನ್ನು. ಇದಕ್ಕೆ ಗೋಧಿ ಮತ್ತು ರಾಗಿ ಎಲ್ಲ ಹಾಕಿದ್ರು. ಬೇಗ ಬಂದರೆ ಸ್ವಲ್ಪ ಏನಂತಾರೆ, ಗಿಡ ಬಿಟ್ಟಿರೋ ಥರ ಇದ್ದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ. ಆದರೆ ಅದು ಯಾಕೋ ಸ್ವಲ್ಪ ಲೇಟ್ ಆಯಿತು, ಬೆಳೆದಿಲ್ಲ. ಇವಾಗ ಸ್ವಲ್ಪ ಫ್ಲವರ್ ಏನಾದ್ರು ಇಟ್ಟು ಇದ್ರ ಮೇಲೆ ಡೆಕೋರೇಟ್ ಮಾಡಬೇಕು. ಇಲ್ಲಿಗೆ ಬಾಳೆಕಂದನ್ನು ಚುಚ್ಚಿಬಿಟ್ಟು ಈ ಥರ ನಿಲ್ಲಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಹಾಕಿದ್ರು. ಬಟ್ ಬೆಳೆದಿಲ್ಲ, ನೋಡಬೇಕು ಏನಾದರೂ ಬೇರೆ ಥರ ಆಗುತ್ತಾ ಮಾಡೋಕ್ಕೆ ಅಂತ. ಮತ್ತು ಇದು ಅಷ್ಟೇ, ಸೈಡಲ್ಲಿ ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಇದಕ್ಕೂ ಹಾಕಿದ್ರು. ಆದರೆ ಏನೋ ಬೆಳೆದಿಲ್ಲ ಇದು. ಈ ಥರ ಸೈಡಲ್ಲೆಲ್ಲ ಈ ಥರ ಸಿಕ್ಸಿದ್ರೆ ಒಂಥರ ಗಿಡ ಬೆಳೆದಿರೋ ಥರ ಎಲ್ಲ ಚೆನ್ನಾಗಿರುತ್ತೆ ಅಂತ ಹಾಕಿದ್ರು. ಬಟ್ ಬಂದಿಲ್ಲ ಇದು. ಇಷ್ಟು ಐಟಮ್ನ ನಾನು ಹಬ್ಬ ಸೆಲೆಬ್ರೇಟ್ ಮಾಡೋಕ್ಕೆ, ಡೆಕೋರೇಟ್ ಮಾಡೋಕ್ಕೆ ಯೂಸ್ ಮಾಡ್ತೀನಿ. ನಿಮಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.